ಹಾಯ್ ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಾ? ಇವತ್ತು ಸ್ಪೆಷಲ್ ಏನಂದರೆ 29 ನನ್ನ ಹೆಂಡತಿ ಬರ್ಡೇ. ಅವಳು ಬೆಂಗಳೂರಿಗೆ ಬಂದು ಇದುವರೆಗೂ ಒಂದು ಪ್ಲೇಸಿಗೆ ಹೋಗಿಲ್ಲ, ಅದು ಈ ಮಿಡ್ ನೈಟಲ್ಲಿ. ಇವಾಗ ಟೈಮ್ ಬಂದು 10:15. ಸೊ ನಾನು ಕರ್ಕೊಂಡು ಹೋಗ್ತಾ ಇರೋದು ಹೊತ್ತು ಅವಳಿಗೆ ಗೊತ್ತಿಲ್ಲ, ಹೇಳಿಲ್ಲ ನಾನು ಇನ್ನೂ. ಎಲ್ಲ ಹೋಗೋಣ ಅಂತ ಹೇಳಿದ್ದೀನಿ ಅಷ್ಟೇ. ಎಲ್ಲ ಹೋಗ್ತಿದ್ದೀನಿ ಅಂತ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ, ಬರ್ರಿ. ಸೊ ವೆಲ್ಕಮ್ ಟು ಅರುಣ್ ಕಾವ್ಯ ಯೂಟ್ಯೂಬ್ ಚಾನಲ್. ಸೊ ಅವ್ರು ವೆಲ್ಕಮ್ ಮಾಡಿಲ್ಲ, ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಈಗ ಟೈಮ್ ಬಂದು 10:19, ಅಲ್ಲಿಗೆ 20 ಆಗಿದೆ. ಅವಾಗಲಿಂದ ಕೇಳ್ತಾ ಇದ್ದೀನಿ ಎಲ್ಲಿಗೆ ಹೋಗೋದು ಅಂತ. ಅವ್ರು ಹೇಳ್ತಾ ಇಲ್ಲ, ಎಲ್ಲಿಗೆ ಹೋಗೋದು ಅಂತಲೂ ಹೇಳ್ತಿಲ್ಲ, ಏನು ಅಂತ ಏನೂ ಹೇಳ್ತಾನೆ ಇಲ್ಲ ಅವರು. ಅವಾಗಲಿಂದ ಹೇಳ್ತಾನೆ ಇದ್ದೀನಿ. ಸೊ ಇಲ್ಲಿಂದ ಇನ್ನೂ 3/4 ಗಂಟೆ ಬೇಕಂತೆ ಆ ಪ್ಲೇಸಿಗೆ ಹೋಗೋಕ್ಕೆ. ಬನ್ನಿ ಹೋಗೋಣ. ನಾವು ಕ್ಯಾಬೇ ಬುಕ್ ಮಾಡೋಣ ಅಂದ್ಕೊಂಡ್ವಿ. ಈ ಟೈಮಲ್ಲಿ ಕ್ಯಾಬ್ ಬಂದು ಅಲ್ಲಿಗೆ ಎಷ್ಟು ಕಿಲೋಮೀಟ್ರ್ ಇದೆ? ಅದು 20 ಕಿಲೋಮೀಟರ್ಸ್ಗೆ 450-500 ಸಮಥಿಂಗ್ ತೋರಿಸ್ತಾ ಇದೆ ಒಂದು ಸೈಡ್. ಬರೋದಕ್ಕೆ 1100 ಆಗುತ್ತೆ. ನಮ್ಮ ಗಾಡಿಯಲ್ಲಿ 150 ರೂಪಾಯಿ ಖರ್ಚು ಮಾಡಿದ್ರೆ ಹೋಗೇ ಬರ್ಬೋದು ಆರಾಮ್ಸೆ. ಅದಕ್ಕೆ ರಿಸ್ಕ್ ಆದರೂ ಪರವಾಗಿಲ್ಲ ಅಂತ ಹೋಗಕ್ಕೂ ಆಗಿದ್ದೀನಿ. ಏನು ಮಾಡೋದು, ಈ ಬೆಂಗಳೂರಲ್ಲಿ ರೂಪಾಯಿನ ಉಳಿಸಿದ್ರೇ ಜೀವನ ಮಾಡೋಕ್ಕಾಗೋದಲ್ವಾ? ಹೌದೌದೌದು. ಅದಕ್ಕೆ ನಿಧಾನಕ್ಕೇನೆ ಹೋಗ್ಬಿಡೋಣ ಅಂದ್ಬಿಟ್ಟು. ಹಂಗೆ ಹೇಳ್ರಿ, ಯಾವ ಪ್ಲೇಸ್ ಅಂತ ಹೇಳ್ರಿ ನೋಡೋಣ. ಇಲ್ಲ ಹಂಗೆಲ್ಲ ಹೇಳಂಗಿಲ್ಲ, ಎಲ್ಲ ಸಸ್ಪೆನ್ಸ್. ನೋಡಿ, ಅವಾಗ್ಲಿಂದ ಕೇಳ್ತಾನೆ ಇದ್ದೀನಿ, ಅವ್ರೇನು ಹೇಳ್ತಾ ಇಲ್ಲ. ಸೊ ಆ ಜಾಗಕ್ಕೆ ಹೋದಾಗ ನಮಗೂ ಗೊತ್ತಾಗುತ್ತೆ, ನಿಮ್ಗೂ ಗೊತ್ತಾಗುತ್ತೆ ಅಲ್ವಾ? ಸೊ ಬನ್ನಿ ಹೋಗೋಣ. ಸೊ ಗಾಯ್ಸ್, ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಗೊತ್ತಾಯ್ತು ನನಗೂ. ಎಲ್ಲಿಗೆ ಬಂದಿದ್ದೀವಿ ಅಂದರೆ MG ರೋಡಿಗೆ ಬಂದಿದ್ದೀವಿ. ಸೊ ಅದೊಂದು ಪ್ಲೇಸ್ ಇತ್ತು, ನಾನು ಯಾವಾಗಲೂ ಹೇಳ್ತಾ ಇರ್ತಿದ್ದೆ ಇವರಿಗೆ, MG ರೋಡಿಗೆ ಕರ್ಕೊಂಡೋಗ್ರಿ ಅಂತ. ಸೊ ಆ ಟೈಮ್ ಬಂದಿರಲಿಲ್ಲ, ಇವತ್ತು ಆ ಟೈಮ್ ಬಂದಿದೆ ಅನಿಸುತ್ತೆ, ಅದಕ್ಕೆ ಕರ್ಕೊಂಡ್ಬಂದಿದ್ದಾರೆ. ಸೊ ಈಗ ಹೇಳ್ರಿ ಎಲ್ಲಿದ್ದೀವಿ ಅಂತ. ನಿನ್ನೆ ಗೊತ್ತಾದ್ಮೇಲೆ ಆದರೆ ಇಲ್ಲಿ ಪಾರ್ಕಿಂಗ್ ಸಿಗ್ತಾ ಇಲ್ಲ, ಅದೇ ಒಂದು ಬೇಜಾರು. ಸೊ ಬನ್ನಿ, ಅಲ್ಲಿಗೆ ಹೋದ್ಮೇಲೆ ಹೇಗಿರುತ್ತೆ ನೋಡೋಣ. ನಾನು ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ. ಸೊ ಗೈಸ್, ನಾವೀಗ ಇಲ್ಲಿ ಯಾವುದೋ ಮೀಟರ್ ಕ್ಲಬ್ ಅಂತ ಇದೆ, ಅದ್ರ ಆಪೋಸಿಟ್ ಇದೆ. ಎಷ್ಟೊಂದು ಶಾಪಿಂಗ್ ಮಾಡೋ ಥರದ್ದೆಲ್ಲ ಇದೆ. ನೋಡೋಣ ಅಂತ ಬಂದು ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಮಾಡ್ತಾ ಇದ್ದಾರೆ ಆಗಲೇ. ಸೊ ಇಲ್ಲಿ ಫೋಟೋ ತಗೊಳ್ಳೋಣ ಅಂತ ಬಂದಿದ್ದೀವಿ. ಬನ್ನಿ, ಹಂಗೆ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ. ಸೊ ಗಾಯ್ಸ್, ನಾವೀಗ ಹೊರಡ್ತಾ ಇದ್ದೀವಿ ಮನೆಗೆ. ಇಲ್ಲಿಂದ ಹೋಗ್ತಾ ಹತ್ತದ್ರಲ್ಲಿ ಹೇಳಿದ್ರು ಅವರು, ಲೈಟಿಂಗ್ಸ್ ಇರುತ್ತೆ ಅಲ್ಲಿ, ಚೆನ್ನಾಗಿರುತ್ತೆ ಅಂತ. ಬಟ್ ನಾವು ಲೈಟಿಂಗ್ಸೇ ನೋಡೋಕೆ ಹೋಗಿದ್ದು, ಅಲ್ಲಿ ಲೈಟಿಂಗ್ಸೇ ಇರಲಿಲ್ಲ, ಫುಲ್ಲು ಇದಾಯಿತು. ನೀವೇ ತಾನೇ ಹೇಳಿದ ಲೈಟಿಂಗ್ಸ್ ಇರುತ್ತೆ ಅಲ್ಲಿ ಅಂತ. ಏನು ಮಾಡೋಣ, ನಿನ್ನ ಟೈಮ್ ಚೆನ್ನಾಗಿಲ್ಲ ಆಗುತ್ತೆ. ನೋಡಿ, ನಂದೇ ಟೈಮ್ ಚೆನ್ನಾಗಿಲ್ಲ ಅಂತ ಹಿಂಗೆ ಹೇಳ್ತಾರೆ. ಅದಕ್ಕೆ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಮನೆಗೆ ಹೋಗ್ತಾ ಇದ್ದೀವಿ. ಈಗ ನಾವು ಯಾವ ರೋಡಲ್ಲಿದ್ದೀವಿ? ಶಂಕಿಕೆರೆ ಅಲ್ಲಿದ್ದೀವಿ. ಕೇಕ್ ಹುಡುಕ್ತಿದ್ದಾರೆ, ಕೇಕು ಸಿಗ್ತಾ ಇಲ್ಲ ನಮಗೆ. ಯಾಕೋ ಅಯ್ಯೋ, ಅವ್ರು ಕೇಕ್ ಹುಡುಕ್ತಾ ಇದ್ದಾರೆ, ನಾನು ಲೈಟಿಂಗ್ಸ್ ನೋಡಾಡ್ತಾ ಹೋದೆ, ಲೈಟಿಂಗ್ಸು ಇಲ್ಲ, ಕೇಕು ಇಲ್ಲ. ಒಂದು ರೋಸ್, ಜಸ್ಟ್ ಒಂದು ರೋಸ್ ಇರುತ್ತೆ ಅಷ್ಟೇ, ಅದನ್ನ 100 ರೂಪೀಸ್ ಹೇಳ್ತಾ ಇದ್ದಾರೆ ಅಲ್ಲಿ.
ಯಜಮಾನ್ರು ಬೆಂಗಳೂರಲ್ಲಿ ಒಂದೊಂದು ರೂಪಾಯಿ ಉಳಿಸಿದ್ರೇ ಜೀವನ ಮಾಡೋಕ್ಕಾಗೋದು ಅಂತ ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಸೊ ಬನ್ನಿ ಹೋಗೋಣ, ಏನೇನಾಗುತ್ತೆ. ಆಕ್ಸಿಡೆಂಟ್ ಬೇರೆ ಆಗಿದೆ ಇಲ್ಲಿ. ನೈಟ್ ಡ್ರಿಂಕ್ಸ್ ಮಾಡಿರ್ತಾರೆ. ಸೊ ಬನ್ನಿ ಹೋಗೋಣ, ನೋಡೋಣ ಏನೇನಾಗುತ್ತೆ ಮುಂದೆ. ನಮ್ಮ ಜರ್ನಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಸಪೋರ್ಟ್, ಶೇರ್ ಎಲ್ಲ ಕಮೆಂಟ್ ಎಲ್ಲಾದರೂ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.